ಹಾಯ್ ಫ್ರೆಂಡ್ಸ್, 35 ಅಡಿ ಟಾರ್ ರೋಡ್ಗೆ ಅಟ್ಯಾಚ್ಡ್ ಜಾಗ, ಎಂಟ್ರಿ 4 ಎಕರೆ ಜನರಲ್ ಪ್ರಾಪರ್ಟಿ. ಸುತ್ತ ಎಲ್ಲ ಕಡೆ ಫಿನಿಶಿಂಗ್ ಹಾಕಬಿಟ್ಟವ್ರೆ. ಅದಕ್ಕೋಸ್ಕರ ಆಗೈತೆ ನೀಟಾಗಿ. ಬೋರು ಫುಲ್ಲು ಡೆವಲಪ್ಡು. ಹಣ್ಣಿನ ಗಿಡಗಳು, ತೆಂಗಿನ ಮರ ಈಗೆಲ್ಲ ಫಸಲು ಬರ್ತಾ ಇದ್ದಾವೆ, ಶುರುವಾಗವೆ. ಸೇಬು ಹಣ್ಣು, ಸೀಬೆಹಣ್ಣು, ಮಾವು, ನೇರಳೆ, ಬನಾನಾ ಎಲ್ಲ ಇದ್ದಾವೆ. ಜನರಲ್ ಪ್ರಾಪರ್ಟಿ 4 ಎಕರೆ. ಬೋರು ರೆಡಿ ಐತೆ. ಮನೆ ಸಾರಿ ಫ್ರೆಂಡ್ಸ್, 5.5 ಎಕರೆ ಜಾಗ, 3 ಬೋರ್ ಇದೆ. 3 ಬೋರು, ಟೋಟಲ್ 5.5 ಎಕರೆ. ಮುಂದ್ಗಡೆ 1 ಎಕರೆಯಲ್ಲಿ ಬೆಳೆ ಇದೆ. ಹಿಂದ್ಗಡೆ ಹೊಸ್ದಾಗಿ ತೊಗೊಂಡಿದ್ದಾರೆ, ಇನ್ನು ಇಟ್ಟಿಲ್ಲ ಬೆಳೆ. ಕಡೆ ಹುಳಿ ಇದೆಲ್ಲ ಹಾಕೊಳ್ಳೋಕ್ಕೆ ಬಿಟ್ಟಿರೋಂಥದ್ದು. ಇದನ್ನು ಕೂಡ ಅವ್ರಿಗೆ ಸೇರಿದೆ. ತೆಂಗು ಕಾಣ್ತಾ ಇರೋದು, ಅಲ್ಲೂ 1 ಬೋರ್ ಐತೆ. ಇದು ಬೋರು. ಇಲ್ಲೊಂದು ಬೋರು. ಒಟ್ಟು 3 ಬೋರ್ ಐತೆ. 3 ಬೋರಲ್ಲೂ ಒಳ್ಳೆ ನೀರೈತೆ. 5.5 ಎಕರೆ ಜಾಗ. ಕರೆಂಟ್ ಕಮ್ಮಿ ಇರೋದ್ರಿಂದ ಬೋರ್ ಜಾಸ್ತಿ ಇವೆ. ಕರೆಂಟ್ ಸಪ್ಲೈ 6 ಅವರ್ ಕೊಡ್ತಾರೆ, ನೀರು ಚೆನ್ನಾಗಿರ್ಬೇಕು ಅಂದ್ಬಿಟ್ಟು. ಇದು ಮೊನ್ನೆ ತೊಗೊಂಡಿರೋದ್ರಿಂದ ಅದು 1 ಬೋರ್ ಎಕ್ಸ್ಟ್ರಾ ಸೇರ್ಕೊಂಡೈತೆ ಅವ್ರಿಗೆ. ಒಳ್ಳೆ ಫಸಲು, ಎಲ್ಲ ಹಳೆ ಮರಗಳು. ಭೂಮಿ ಖರೀದಿ ಮಾಡಿದ್ದು ದಿನದಿಂದನೇ ಆದಾಯ ಶುರುವಾಗುತ್ತೆ, ತೋಟದ ಆದಾಯ. ಜೊತೆಗೆ ಮೈಸೂರು ಎಕ್ಸ್ಪ್ರೆಸ್ ವೇಯಿಂದ 10 ಕಿಲೋಮೀಟ್ರ್ ಒಳಗಡೆ ಇರೋಂಥ ಜಾಗ. ಅರ್ಧದಿಂದ 3/4 ಕಿಲೋಮೀಟ್ರ್ ಅಷ್ಟೇ. 3/4 ಕಿಲೋಮೀಟ್ರ್ ನಿಡಘಟ್ಟ.